ಬರುವ ಏಪ್ರಿಲ್ 25ಕ್ಕೆ ರಾಜ್ಯ ಕಮಲ ಸಮಿತಿ ದೇವಪ್ರಸಾದ್ ಶೆಟ್ಟಿ ಅವರ ನೇತೃತ್ವದಲ್ಲಿ ರಾಜ್ಯ ಕಮಲ ಸಮಿತಿಯವರು 25ಕ್ಕೆ ಇಲ್ಲಿ ಕಮಲ ಅಂತೇಳಿ ಡೇಟ್ ಕೊಟ್ಟಿದ್ದಾರೆ. ಅವರು ಡೇಟ್ ಕೊಡಬೇಕು. ಅವರು ಅನುಮೋದನೆ ಕೊಟ್ಟ ಮೇಲೆ ನಾವು ಇಲ್ಲಿ ಕಮಲಕ್ಕೆ ಡೇಟ್ ಫಿಕ್ಸ್ ಮಾಡ್ತೀವಿ. ಹಾಗಾಗಿ ಇವತ್ತು ಮುಹೂರ್ತ ಅಂತ ಫಿಕ್ಸ್ ಮಾಡಿದ್ವಿ. ನಿನ್ನೆ ರಾತ್ರಿ ವಿನಯ್ ಕುಮಾರ್ ಸೋರಕಿಯವರು ಒಂದು ಪೋಸ್ಟರ್ನ ಬಿಡುಗಡೆ ಮಾಡ್ತಾರೆ, ಕಳಿಸಿ ನಾಡ್ದು 4ನೇ ತಾರೀಕಿಗೆ ಇಲ್ಲಿ ಗುದ್ದಲಿ ಪೂಜೆ ಮತ್ತು ಶಂಕುಸ್ಥಾಪನೆ ಅಂತೇಳಿ ಅವರು ಇದು ಮಾಡ್ತಾರೆ. ನಾವು ಇವತ್ತೇ ಯಾಕೆ ಮಾಡಿದ್ವಿ ಅಂತ ಅವ್ರಿಗೆ ಹೇಳಿದೆ, ನಾನು ಪರಿಪರಿಯಾಗಿ ಹೇಳಿದೆ, ಮುಹೂರ್ತ ಬ್ರಾಹ್ಮಣರು ಕೊಟ್ಟಂತ ಮುಹೂರ್ತ ನೋಡ್ಕೊಂಡೆ ನಾವು ಭೂಮಿ ಪೂಜೆ ಮಾಡಬೇಕಾಗ್ತದೆ. ಭಾಳ ದೊಡ್ಡ ಕೆಲಸ, ಸುಮಾರು 2 ಕೋಟಿ ರೂಪಾಯಿ ಖರ್ಚಾಗುವಂಥದ್ದು. ಈಗಲೇ 60 ಲಕ್ಷ ರೂಪಾಯಿ ನಾವು ನಮ್ಮ ಸ್ನೇಹಿತರು ಸೇರಿ ಖರ್ಚು ಮಾಡಿದ್ವಿ. ಹಾಗಾಗಿ ಇನ್ನು ಸಮಯ ಇಲ್ಲ ಅಂತ ಹೇಳಿದೆ. ಆಮೇಲೆ ನೀವು ಹೇಳಿದ್ದು ಮೊನ್ನೆ ಒಂದು 3 ಅಂಗನವಾಡಿ ಕೇಂದ್ರ ಇತ್ತು. ಮೇಡಮ್ ಅವರೇ ಹೇಳಿದ್ದಾರೆ, ಶಾಸಕರನ್ನ ಹೋಗಿ ಅವ್ರ ಕಡೆಯಿಂದ ಗುದ್ದಲಿ ಪೂಜೆ ಮಾಡಿ ಇನಾಗ್ರೇಷನ್ ಮಾಡಿಸಿ ಅಂತ ಹೇಳಿದ್ದಾರೆ. ಮೊದಲನೇ ರಾತ್ರಿ ಫೋನ್ ಮಾಡಿ ಅವರು ಅಧಿಕಾರಿಗಳು ಬರ್ತಾರೆ, ಮೇಡಮ್ ಬೇಡ ಅಂತ ಹೇಳಿದ್ರು ಅಂತೇಳಿ ಅವತ್ತು ಊರು ತುಂಬ ಪೋಸ್ಟರ್ ಹಾಕಿದ್ದಾರೆ. 1 ತಿಂಗಳ ಮುಂಚೆ ಇಲ್ಲಿ ಅಂಜಾರಲ್ಲಿ ಒಂದು ಕಾರ್ಮಿಕ ಭವನ, 5 ಕೋಟಿ ರೂಪಾಯಿ ವೆಚ್ಚದ ಕಾರ್ಮಿಕ ಭವನ, ಅಲ್ಲಿ ನಾನು ಸಂತೋಷ್ ಲಾಡ್ ಅವರಿಗೆ ಹೋಗಿ ಹೇಳ್ತೇನೆ, ಅಣ್ಣ ನೀವೊಂದು ಸ್ವಲ್ಪ ಬರಬೇಕು. ನನ್ನ ಹಳೆಯ ಸ್ನೇಹಿತರು ಅವರು, ಬಳ್ಳಾರಿಯಲ್ಲಿದ್ದಾಗ ನನ್ನ ಸ್ನೇಹಿತರವರು, ಅವರಿಗೆ ನಾನು ಹೇಳಿದೆ, ಈ ಥರ ನೀವು ಬರಬೇಕು, ಗುದ್ದಲಿ ಪೂಜೆ ಬರಬೇಕು, ನೀವು ಇಲ್ಲ ನೀವು ಮಾಡಿ ಗುದ್ದಲಿ ಪೂಜೆ ಬರೋದಿಲ್ಲ, ನಾನು ಇನಾಗ್ರೇಷನ್ಗೆ ಬರ್ತೀನಿ ಅಂತ ಮಾತನ್ನು ಹೇಳ್ತಾರೆ. ಹಾಗಾಗಿ ರೆಡಿ ಆಗುವಾಗ ಮೊದಲನೇ ರಾತ್ರಿ ಮೇಡಮ್ ಫೋನ್ ಮಾಡಿ ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೋನ್ ಮಾಡಿ ಹೇಳ್ತಾರೆ, ಇಲ್ಲ ನೀವು ಅದನ್ನು ಮುಂದೆ ಹಾಕಿ ಅಣ್ಣ, ಇಷ್ಟವರೆಗೆ ಅದು ಇದಾಗಿಲ್ಲ ಹಾಗೆ ಅಂತ ಹೇಳ್ತಾರೆ. ಈಗ ಪದೇ ಮತ್ತೆ ಮೊನ್ನೆ ರಾತ್ರಿ ಫೋನ್ ಮಾಡಿದ್ರು, ಫೋನ್ ಮಾಡಿ DC ಅವ್ರು ಫೋನ್ ಮಾಡಿ ಹೇಳಿದ್ರು, ನಾನು ಮೇಡಮ್ ಈ ಥರ ಅದು ಮುಹೂರ್ತ ಮಾಡಿ ಆ ಮುಹೂರ್ತದಲ್ಲೇ ಇದು ಕೆಲಸ ಆಗಬೇಕು. ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನು ನಂಬಿಕೊಂಡು ಬಂದಿರತಕ್ಕಂಥ ಜನ, ಹಾಗೆ ಮುಹೂರ್ತದಲ್ಲೇ ಮಾಡ್ತಕ್ಕಂಥ ವ್ಯವಸ್ಥೆ ಅದು ಆಗಿದೆ. ಆಮೇಲೆ ಅನಂತರದಲ್ಲಿ ಈ ಕಮಲ ಉದ್ಘಾಟನೆಗೆ ಇವ್ರನ್ನೆಲ್ಲ ನಾವು ಕರಿತೀವಿ. ಆಮೇಲೆ 6.5 ಎಕರೆ ಇದನ್ನು ನಾವು DC ಗೆ ಏನು ಹೇಳ್ತೀವಿ, ಒಂದು ಕಮಲ ಮಾಡಬೇಕಂತ ಆಸೆ ಇದೆ ಮೇಡಮ್, ಪಾಪ ಒಳ್ಳೆ ಹೆಲ್ಪ್ ಅಧಿಕಾರಿಗಳೆಲ್ಲ ಸಹಾಯ ಮಾಡಿದ್ದಾರೆ, ನಮಗೆ ಎಲ್ಲ ಅಧಿಕಾರಿಗಳು ಸಹಾಯ ಮಾಡಿದ್ದಾರೆ. ಅವರು ಭಾಳ ಖುಷಿಯಿಂದ ಕೊಟ್ಟು ಇಲ್ಲೊಂದು 6.5 ಎಕರೆ ಜಾಗ ಇದೆ, ಕುಮ್ಕಿ ಭೂಮಿ ಇದೆ, ಅಲ್ಲಿ ಮಾಡ್ಕೊಂಡಿದ್ದ 6 ಎಕರೆ 30 ಸೆಂಟ್ ಜಾಗನ ಇಲ್ಲಿ ಕೊಟ್ಟಿದ್ದಾರೆ. ಅವರು ಕೊಟ್ಟು ಇವತ್ತು ಭೂಮಿ ಪೂಜೆ ಮಾಡ್ಬೇಕಂತ ಹೇಳಿ ನಿನ್ನೆ ಏಕಾಏಕಿ ರಾತ್ರಿ ನಿನ್ನೆ ಒಂದು ಪೋಸ್ಟರ್ ಬಿಡುಗಡೆ ಮಾಡ್ತಾರೆ. ನೀವು ನೋಡಿರ್ಬೋದು ಉದ್ದ, ನಾವು ಅಲ್ಲಿ ವಿನಯ್ ಕುಮಾರ್ ಸೋರಕಿ ಅವ್ರು ಬ್ಯಾನರ್ ಹಾಕಿದ್ವಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಬ್ಯಾನರ್ ಹಾಕಿದ್ವಿ, ಮಂಜುನಾಥ್ ಭಂಡಾರಿ ಬ್ಯಾನರ್ ಹಾಕಿದ್ವಿ, ಗಪೂರ್ ಅವರು ಬ್ಯಾನರ್ ಹಾಕಿದ್ವಿ. ಅನಂತರದಲ್ಲಿ ಮಂಜುನಾಥ್ ಪೂಜಾರಿ ಅವರು, ನಮ್ಮ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಅವರು ಬ್ಯಾನರ್ ಹಾಕಿದ್ವಿ. ಹಾಗೆ ಕಮಲ ಅನ್ನೋಂಥದ್ದು ಅದೊಂದು ಉತ್ಸವದ ರೀತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಡೀತಕ್ಕಂಥ ವ್ಯವಸ್ಥೆ ಎಲ್ಲ ಕಡೆ. ಅಲ್ಲಿ ಈಗ ನರಂಗಾನದಲ್ಲಿ ಈಗ ಇಟ್ಟಿ ಖಾದರ್ ಅವರು ಅಲ್ಲಿ ಅಧ್ಯಕ್ಷರು, ಮೊದಲು ಸಂಜೀವ ಮಠಂದೂರು ಪುತ್ತೂರಲ್ಲಿ ಅಧ್ಯಕ್ಷರಾಗಿದ್ದರು, ಈಗ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರು ಈಗ ಅಧ್ಯಕ್ಷರು. ಮೊದಲು ಗೋಪಾಲ್ ಭಂಡಾರಿ ಅವರು ಕಾರ್ಕಳದಲ್ಲಿ ಕಮಲ ಪ್ರಾರಂಭ ಮಾಡ್ತಾರೆ, ಅವರು ಹೋದ ನಂತರ ಈಗ ಸುನಿಲ್ ಕುಮಾರ್ ಅವರು ಅದರ ಅಧ್ಯಕ್ಷರು. ಅಭಯ್ ಚಂದ್ರ ಜೈನ್ ಅವರು ತುಂಬ ಕಷ್ಟಪಟ್ಟು ಮೂಡುಬಿದಿರೆ ಕಂಬಳವನ್ನು ಅವರು ಪ್ರಾರಂಭ ಮಾಡ್ತಾರೆ. ಈಗ ಮೊನ್ನೆ ನೀವು ನೋಡಿ, ನೀವೆಲ್ಲ ಹೋಗಿದ್ದೀರಿ ಅಲ್ಲಿಗೆ, ನಮ್ಮ ಉಮಾನಾಥ್ ಕೋಟೆಯನ್ನು ಅವರ ಅಧ್ಯಕ್ಷರು. ಇದು ಪರಂಪರೆ ಎಲ್ಲರೂ ಸೇರ್ಕೊಂಡು. ಆದರೆ ಇಲ್ಲಿ ಯಾಕೆ ಈ ಥರ ರಾಜಕೀಯ ಬರೋದು ಗೊತ್ತಾಗ್ತಿಲ್ಲ. ಕಾಪು ಕ್ಷೇತ್ರ ಅಂತಲ್ಲ, ಇದು 2 ಜಿಲ್ಲೆಯಲ್ಲಿ ಕೂಡ ಪ್ರತಿ ಕಡೆ ತುಂಬ ರಾಜಕೀಯ ಆಗ್ತದೆ. ಯಾವುದು 1 ರೂಪಾಯಿ ಅನುದಾನ ಬರ್ತಾ ಇಲ್ಲ. ಭಾಳ ದುಃಖದಿಂದ ಹೇಳ್ತಿದ್ದೀನಿ. ಬಹುಶಃ ನಾವೆಲ್ಲ ರಾಂಗ್ ಟೈಮಲ್ಲಿ MLA ಆಗಿದೆ ಅಂತ ಅನಿಸ್ತದೆ. ಸರ್ಕಾರ ಇಲ್ಲ ಅಂದಾಗ ಇಷ್ಟು ಹಿಂಸೆ ಆಗುತ್ತೆ ನನಗೆ ಗೊತ್ತಿಲ್ಲ. ನಾವು ಒಂದು ಜನಸೇವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೆಸರು ಕೂರಿಸ್ಕೊಳ್ಬೇಕು ಅಂತೇಳಿ ನಾವು ರಾಜಕೀಯ ಬಂದಿರತಕ್ಕಂಥದ್ದು. ಆದರೆ ಇದು ಎಷ್ಟೊಂದು ಸಹಿಸ್ಕೊಳ್ಳೋಣ ಸರ್. ಈಗ ಜಿಲ್ಲಾಡಳಿತದ ಜೊತೆ ಡಿಸ್ಕಸ್ ಮಾಡಿ ನೀವು ಡೇಟ್ ಫಿಕ್ಸ್ ಮಾಡಿದಲ್ವ? ಮೊನ್ನೆ ಇಲ್ಲಿಂದಲೇ DC ಫೋನ್ ಮಾಡಿದ್ದೇನೆ, ADC ಫೋನ್ ಮಾಡಿದ್ದೇನೆ, 28ಕ್ಕೆ ನೀವು ಬರಬೇಕು, ಖುಷಿಯಿಂದ ಒಪ್ಕೊಂಡಿದ್ದಾರೆ. ಆನಂತರ ಅವ್ರ ಮೇಲೆ ಒತ್ತಡ ಬಂತು. ಅವರು ಹೇಳ್ತಾರೆ ನಮಗೆ ಒತ್ತಡ ಇದೆ ಅಂತ ಹೇಳ್ತಾರೆ. ಇವನ್ ಎಲ್ಲಿವರೆಗೆ ಅಂತ ಹೇಳಿ ಉಸ್ತುವಾರಿ ಸಚಿವರು ಕೂಡ ಹೇಳ್ತಾರೆ, ನಮಗೆ ಒತ್ತಡ ಇದೆ ಸರ್, ನಾವೇನು ಮಾಡೋಣ. ಯಾರು ಒತ್ತಡ ಅಂತ ಹೇಳಿಲ್ಲ, ಸೊರಕೆ ಅವ್ರ ಒತ್ತಡ. ಕ್ರೆಡಿಟ್ಗಾಗಿ ಹೊರಟು, ಕ್ರೆಡಿಟ್ ಸಿಗ್ಲಿ ಅಂತ ಹೊರಟು. ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಅದು ನಾನು ಶಾಸಕನಾಗಿದ್ದಾಗ ಅದು ಮಾಡಬೇಕು ಅಂತ ಆಸೆ ಇದೆ ನನಗೆ. ಆಯ್ತು, ಇದು ಬರಲಿ, ಮಾಡಲಿ, ಅವರೇ ಅಧ್ಯಕ್ಷರಾಗ್ತಾರೆ. ನಾವು ಮೊನ್ನೆ ಮೀಟಿಂಗ್ ಆಯ್ತು ಪೂರ್ವಭಾವಿ. ಸರ್ಕಾರಿ ಭೂಮಿ ಆಗಿರೋದ್ರಿಂದ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಥವಾ ಸರ್ಕಾರದ ಭಾಗವೇ ಇಲ್ಲ ಯಾವುದು ಸರ್ಕಾರದ ಯಾವುದು ನೋಡಿ, ಅವರು ನಮಗೆ ಎಲ್ಲ ಕಮಲ ಸಮಿತಿಗೆ ಅಂತಾನೆ ಕೊಟ್ಟಿರ್ತಕ್ಕಂಥ ಎಲ್ಲೂ ಸರ್ಕಾರ. ಆಮೇಲೆ ಏನು 1 ರೂಪಾಯಿ ಕೊಡ್ಲಿಕ್ಕೆ ಆಗುದಿಲ್ಲ. ಅವ್ರು ಕೊಡ್ತಾರ 2 ಕೋಟಿ ರೂಪಾಯಿ ಖರ್ಚು ಮಾಡಿ ಆಗ್ತದೆ? ಆಗುದಿಲ್ಲ. 1 ರೂಪಾಯಿ ಕೊಡ್ಲಿಕ್ಕೆ ಆಗುದಿಲ್ಲ. ಬೇಡ, ಒಂದು 5 ಲಕ್ಷ ರೂಪಾಯಿ ಕೊಡ್ಲಿಕ್ಕೆ ಆಗ್ತಿಲ್ಲ ಅವ್ರ ಕಡೆ. ಯೋಜನಾ ಕ್ರೀಡಾ ಇಲಾಖೆಯ ಭೂಮಿ ಅಂತ ಇದೆ, ಹಾಗಾಗಿ ಹೌದು. ಈಗ ಅಲ್ಲಿ ಪ್ರತಿಯೊಂದು ಕಡೆ ನಾನು ನಿಮ್ಗೆ ಹೇಳಿದ್ನಲ್ಲ, ನರಂಗಾನದಲ್ಲಿ ಅಲ್ಲಿ ಯೋಜನಾ ಕ್ರೀಡಾ ಇಲಾಖೆ, ಮೂಡುಬಿದಿರೆ ಯೋಜನಾ ಕ್ರೀಡಾ ಇಲಾಖೆ,
ಕಾರ್ಕಳದಲ್ಲಿ ಅದು ಯೋಜನೆ ಮತ್ತು ಕ್ರೀಡಾ ಇಲಾಖೆ ಅದನ್ನೆಲ್ಲ ನೋಡಿನೇ ಅವ್ರು ನಮಗೆ ಕೊಟ್ಟಿರುವಂತ ನನಗೂ ಐಡಿಯಾ ಇಲ್ಲ. ಇಲ್ಲಿ ಲೋಕಲ್ ಅವ್ರು ಏನು ಮಾಡಿ ಒಂದು ಕಮಲ ಮಾಡಬೇಕು ನನ್ನ ಹತ್ರ ಬರ್ತಾರೆ. ಆಗ ನಾನು ನನಗೆ ಅಷ್ಟು ಐಡಿಯಾ ಇಲ್ಲ, ನೀವು ಇಲ್ಲಿ ಎಲ್ಲಾದ್ರೂ ಲೋಕಲ್ ಇದು ಕೊಡಿ ಅಂದಾಗ ಆಗ ಇಲ್ಲಿ ಭೂಮಿಯನ್ನು ತೋರಿಸ್ಕೊಡ್ತಾರೆ. ಯೋಜನೆ ಕ್ರೀಡಾ ಇಲಾಖೆ ಇದನ್ನು ಮೂವ್ ಮಾಡಿರ್ತಕ್ಕಂಥದ್ದು. ಆದ್ರೆ ಅಧ್ಯಕ್ಷ ಯಾರು ಅಂತೇಳಿ ಶಾಸಕ. ಅನುದಾನ ಮೀಸಲು ಮಾಡಿದ್ರ ಎಷ್ಟು? ಇಲ್ಲ 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 ಈಗ ಸಚಿವರಿಗೆ ಸರ್ಕಾರ ಕೊಟ್ಟು ಈ ಕರಾವಳಿಗೆ ಅನುದಾನ ಬೇಡ, ಬಟ್ ಇದು ಈ ತರ ರಾಜಕೀಯ ಬೇಕು ಅನ್ನೋದು ಅನಿಸ್ತಾ ಉಂಟು. ಯಾಕಂದ್ರೆ ಕರಾವಳಿಗೆ ಅನುದಾನ ಬರ್ತಾ ಇಲ್ಲ ಒಂದ್ ಕಡೆ. ಅಲ್ಲ, ₹1 ಇಲ್ಲ. ವಿ ಆರ್ ಟಾರ್ಗೆಟೆಡ್. ಆಕ್ಚುಲಿ ಕರಾವಳಿ ಶಾಸಕರಲ್ಲಿ ವಿ ಆರ್ ಟಾರ್ಗೆಟೆಡ್ ಅಂತ ನಾನು ಸಾಧಿಸ್ತಾ. ಒಂದು ರೋಡ್ ಮಳ್ಳಿ ಆಗ್ತಿಲ್ಲ. ನಾವು ಇದನ್ನ ನೀವೆಲ್ಲ ಅಧಿವೇಶನದಲ್ಲಿ ನಾವೆಲ್ಲ ಮಾತಾಡೋದು ನೋಡಿದ್ವಿ. ನಾನು ಬೇರೆ ಯಾವುದೇ ರಾಜಕೀಯ ಮಾತಾಡ್ಲಿಕ್ಕೆ ಹೋಗಿಲ್ಲ. ಅಭಿವೃದ್ಧಿ ವಿಚಾರ ಬಂದು ನಾನು ಧ್ವನಿ ಎತ್ತ ಕೆಲಸ ಮಾಡಿದ್ದೇನೆ. ಯಾಕಂದ್ರೆ ನನಗೆ ಪ್ರಜೆಗಳೇ ಪ್ರಭುಗಳೆನ್ನುವ ರೀತಿಯಲ್ಲಿ ಇವತ್ತು ನಾವು ಜನತೆಗೆ ವಿ ಆರ್ ಆನ್ಸರೇಬಲ್ ಟು ದಿ ಪಬ್ಲಿಕ್ ಅಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ನಮಗೆ ಕರ್ತವ್ಯನ ಅದು ದೇವ್ರಿಗೆ ಸರಿ ಕಾಯ ವಾಚ ಮನಸ್ಸ ಶಾಸಕನಾಗಿ ಕೆಲಸ ಮಾಡ್ತಿದ್ದೇನೆ. ಅಡಿಗಡಿ ಈ ತರ ಸವಾಲುಗಳು ಬರ್ತಾನೆ ಇದ್ದಾವೆ. ವೈಯಕ್ತಿಕ ನಿಂದೆ ಆಗ್ತದೆ. ಇವಾಗ ನಿನ್ನೆ ನಮ್ಮ ಮಗನ ಬಗ್ಗೆ ಹೇಳಿದ್ದಾರೆ. ನನ್ನ ಮಗ ಊರು ಬಿಟ್ಟು 10 ವರ್ಷ ಆಯ್ತು ಮದುವೆ ಆಗಿ. ಅವ್ರು ಹೇಳ್ತಾರೆ ಇಲ್ಲಿ ಬಂದು ಯಾವುದೋ ಕಲ್ಲಿನ ಕೆಲಸ ಮಾಡ್ತಾರೆ. ಡಾಕ್ಯುಮೆಂಟ್ ನೋಡ್ಲಿ ಅಲ್ಲ, ಎಲ್ಲ ಒಳ್ಳೆ ಧರ್ಮಸ್ಥಳಕ್ಕೆ ಬರಲಿ, ಒಳ್ಳೆ ಜಾಗಕ್ಕೆ ಬರಲಿ, ಧರ್ಮಸ್ಥಳಕ್ಕೆ ಬರಲಿ, ಮಾರಿಗುಡಿಗೆ ಬರಲಿ, ಅಥವಾ ಅವ್ರು ನಮ್ಮ ಜಾಗಕ್ಕೆ ನಾನು ಬರ್ತೇನೆ. ಏನಾದ್ರು ಅಕ್ರಮ ಮಾಡಿದ್ರೆ ಬರ್ಲಿ ಅವರು. ಸರ್, ಈಗ ಈ ಜಿಲ್ಲಾಡಳಿತದ ಸಹಕಾರ ಇಲ್ಲದೆ ಇಲ್ಲಿ ಕಂಪ್ಲೇಂಟ್ ಮಾಡ್ಲಿಕ್ಕೆ ಆಗ್ತದ? ಈಗ ನೋಡಿ, ನಾವೆಲ್ಲ ಈಗ ಸಂಕಲ್ಪ ಮಾಡಿದ್ವಿ, ಮತ್ತೆ ಅವರಿಗೆ ಬಿಟ್ಟದ್ದು. ನಾವಂತೂ ಉತ್ಸುಕತೆಯಲ್ಲಿ ಇದ್ವಿ. ಮತ್ತೆ ನಿಂತರೆ ಅದಕ್ಕೆ ಹೊಣೆ ಯಾರಾಗ್ತಾರೆ? ವಿನಯ್ ಕುಮಾರ್ ಸೊರಕೆಯರ್ ಹೊಣೆ ಆಗ್ತಾರೆ. ಅದಕ್ಕೆ ಬೇರೆ ನಾನು ಜಿಲ್ಲಾಡಳಿತ ಕೂಡ ನಾವು ಇದು ಮಾಡಿದಿಲ್ಲ. ವಿನಯ್ ಕುಮಾರ್ ಸೊರಕೆಯರ್ ಕಂಬಳ ವಿರೋಧಿ ಅಂತ ಹೆಸರು. ಕಂಬಳದ ವಿಷಯದಲ್ಲಿ ಸರಿ, ಬಟ್ ಮುಂದಿನ ದಿನಗಳಲ್ಲಿ ಈ ತರ ಸಮನ್ವಯ ಕೊರತೆ ಇದ್ರೆ ಸಮಸ್ಯೆ ಆಗೋದಿಲ್ಲ. ಎಲ್ಲ ಸಮನ್ವಯ ಯಾರು ಮಾಡ್ಬೇಕು? ಈಗ ನೋಡಿ, ಈಗ ನೀವು ಅಲ್ಲಿ ನೋಡ್ತಾ ಬಂದ್ರಿ, ಎಲ್ಲರೂ ಬ್ಯಾನರ್ ಹಾಕಿದ್ವಾ, ಎಲ್ಲರೂ ಫೋಟೋ ಹಾಕಿದ್ವಾ, ಅವ್ರನ್ನ ಗೌರವಾಧ್ಯಕ್ಷ ಅಂತ ಮಾಡಿದ್ವಿ, ಜಿಲ್ಲಾ ಉಸ್ತುವಾರಿ ಅವ್ರನ್ನ. ಎಲ್ಲಿ ನಾವು ಅವ್ರಿಗೆ ಅವಮಾನ ಮಾಡಿದ್ವಿ? ಎಲ್ಲಿ ಅವರು ಸಣ್ಣದು ಮಾಡಿದ್ವಿ ನಾವು? ನನ್ನ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ನಾನು ನಾನು ಸಣ್ಣ ಮಗುವಾದ್ರೂ ಕೂಡ ನನ್ನ ಬಗ್ಗೆ ತೆಗಿ ಮಾತಾಡುವಂತ. ಮೊದಲ ನಿರ್ಣಯ ಡೇಟ್ ಇವತ್ತ ಅಥವಾ ನಾಡಿದ್ದಾಗೋ ಕಾರ್ಯಕ್ರಮ? ಇವತ್ತೇ. ಇದು ನಿನ್ನೆ ರಾತ್ರಿ ಡೆವಲಪ್ಮೆಂಟ್ ಇದೆ ಅಲ್ಲ, ಇವತ್ತದು. ಆಮೇಲೆ ಮೇಡಮ್ ಹೇಳಿದ್ದಾರೆ, ಅದು ನಂದು ಪೋಸ್ಟರ್ ಅಲ್ಲಿ ನಂದು ಆ ಫೋಟೋ ಚೇಂಜ್ ಮಾಡಿ ಅಂತ ಹೇಳಿದ್ದಾರೆ. ನಂದು ಮೆಸೇಜ್ ಇದೆ, ಐ ಗಾಟ್ ದಿ ಮೆಸೇಜ್. ಇದೆಲ್ಲ ಆಸಕ್ತಿ, ಬಟ್ ಕರಾವಳಿ ಬರ್ಲಿಕ್ಕೆ ಇವಾಗ ಉಡುಪಿ ಜಿಲ್ಲೆಗೆ ಬರ್ಲಿಕ್ಕೆ ಆಸಕ್ತಿ ಇಲ್ಲ ಅಲ್ಲ. ಇವಾಗ ಆಸಕ್ತಿ ಇಲ್ಲ, ಅದು ಅವರಿಗೆ ಬಿಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಊರ ಜನರ ನೋಡಿ ಇಷ್ಟೆಲ್ಲ ಉತ್ಸಾಹ ಇದೆ, ಸಾವಿರಾರು ಜನ ಇಲ್ಲಿ ಸೇರ್ತಾ ಇದ್ದಾರೆ. ಹಾಗಾಗಿ ಇದು ಊರ ಜನರ ಸಂಕಲ್ಪ, ನನ್ನೊಬ್ಬನ ಸಂಕಲ್ಪ ಅಲ್ಲ, ಊರ ಜನರ ಸಂಕಲ್ಪ. ಹೌದು, ಧನ್ಯವಾದ ಸರ್. ನಮ್ಮ ಕಂಬಳ ಕೇವಲ ಅವಿಭಜಿತ ಜಿಲ್ಲೆಯ ಮಾತ್ರ ಕಂಬಳ ಅಲ್ಲ. ಈಗಾಗಲೇ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಸ್ವತಃ ಅವರ ಅಧ್ಯಕ್ಷತೆಯಲ್ಲಿ ಕಂಬಳಕ್ಕೆ ರಾಜ್ಯ ಮಾನ್ಯತೆ ನೀಡಿ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಲ್ಲಿ ಆದೇಶ ಮಾಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಅನ್ನು ರಚನೆ ಮಾಡಿದ್ದಾರೆ. ನಾವು ಕಂಬಳವನ್ನು ಶಿಸ್ತುಬದ್ಧವಾಗಿ ನಡೆಸುವ ಬಗ್ಗೆ, ಕಂಬಳಕ್ಕೆ ಅನುದಾನ ಒದಗಿಸುವ ಬಗ್ಗೆ, ಹಾಗೂ ಕಂಬಳ ಎಲ್ಲೆಲ್ಲಿ ಆಯೋಜನೆ ಮಾಡ್ತಾರೆ ಅಲ್ಲಿ ಪಕ್ಷಾತೀತವಾಗಿ ಯಾವುದೇ ರೀತಿಯಲ್ಲಿ ರಾಜಕೀಯವನ್ನು ಅಲ್ಲಿ ನಮ್ಮ ಕಂಬಳದಲ್ಲಿ ಅಲ್ಲಿಗೆ ಅವಕಾಶ ನೀಡದೆ, ನಮ್ಮ ಉದ್ದೇಶ ಈ ಕಂಬಳ ಧರ್ಮಾತೀತವಾದ, ಪಕ್ಷಾತೀತವಾದ ಮತ್ತು ಗ್ರಾಮೀಣ ಭಾಗದ ರೈತಾಪಿ ವರ್ಗ ಮತ್ತು ಯುವ ವರ್ಗ, ಮಹಿಳಾ ವರ್ಗದವರು ಹೆಚ್ಚು ಆಸಕ್ತಿಯಿಂದ ಭಾಗವಹಿಸುವಂಥ ಒಂದು ಅದ್ಭುತ ಕ್ರೀಡೆ ಕಂಬಳ. ಇಂದು ನಮ್ಮ 80 ಬಡಗುಬೆಟ್ಟು ಇಲ್ಲಿಯ ಕಂಬಳ ಸಮಿತಿಯವರು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ನ ಸಭೆಗೆ ಬಂದು ನಾವೊಂದು ಕಂಬಳ ಮಾಡ್ತೇವೆ, ತಮಗೆ ಅವಕಾಶ ಮಾಡಿಕೊಡಬೇಕು ಅಂತ ನಮಗೆ ಒಂದು ಮನವಿ ನೀಡಿದರು. ಅದನ್ನು ಪರಿಶೀಲಿಸಿ ನಿಮಗೆ ಜಾಗ ಎಲ್ಲಿದೆ, ಏನು ವ್ಯವಸ್ಥೆ ಇದೆ ಎಂಬುದನ್ನೆಲ್ಲ ನಾವು ಸಮಿತಿಯಲ್ಲಿ ಚರ್ಚಿಸಿ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಯವರು 11/10 ಸುಮಾರು 6.36 ಸೆನ್ಸ್ ಜಾಗವನ್ನು ಕಂಬಳ ಆಯೋಜನೆಗೋಸ್ಕರ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿದ್ದಾರೆ. ನಮ್ಮ ಕಂಬಳದ ಶಿಷ್ಟಾಚಾರದ ಪ್ರಕಾರ ಏನು ಸರ್ಕಾರದ ಕಂಬಳ ನಡೀತಾ ಇದೆ, ಅದು ಮಿಯಾರ್ ಕಂಬಳ ಸುನಿಲ್ ಕುಮಾರ್ ರವರು ಅಲ್ಲಿಯ ಶಾಸಕರು ಅವರ ಅಧ್ಯಕ್ಷತೆಯಲ್ಲಿ, ಮೂಡುಬಿದಿರೆ ಕಂಬಳ ಅಲ್ಲಿಯ ಶಾಸಕರಾದಂಥ ಉಮಾನಾಥ್ ಕೋಟ್ಯಾನ್ ಅವರ ಅಧ್ಯಕ್ಷತೆಯಲ್ಲಿ, ನರಿಂಗಾಣ ಕಂಬಳ
ಅಲ್ಲೇ ಶಾಸಕರಾದಂಥ UT ಖಾದರ್ ಅವರ ಅಧ್ಯಕ್ಷತೆಯಲ್ಲಿ ಯಾರು ಸರ್ಕಾರಿ ಜಾಗದಲ್ಲಿ ಕಂಬಳ ಮಾಡುವಾಗ ಯಾರು ಆ ಕ್ಷೇತ್ರದ ಶಾಸಕರಾಗಿರ್ತಾರೆ ಅವರು ಆ ಕಂಬಳದ ಅಧ್ಯಕ್ಷರಾಗಿರುವಂಥದ್ದು ಶಿಷ್ಟಾಚಾರ. ಅದರ ಪ್ರಕಾರ ಈ ಒಂದು ಕಂಬಳಕ್ಕೆ ಇಲ್ಲಿಯ ಶಾಸಕರಾದಂಥ ಗುರ್ಮೆ ಸುರೇಶ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಂಬಳ ಇಲ್ಲಿಯ ಕೋಟಿ ಚೆನ್ನಯ್ಯ ಜೋಡುಕರೆ ಕಂಬಳದ ಸಮಿತಿಯವರು ಈಗಾಗಲೇ ನೋಂದಾವಣೆ ಮಾಡಿಕೊಂಡು ನಮ್ಮ ರಾಜ್ಯ ಕಂಬಳ ಅಸೋಸಿಯೇಷನ್ ಅಲ್ಲಿ ನೋಂದಾವಣೆ ಮಾಡಿಕೊಂಡು ಇವರಿಗೆ ನಾವು ಏಪ್ರಿಲ್ 25 ದಿನಾಂಕವನ್ನು ಕೊಟ್ಟಿದ್ದೇವೆ. ಈ ಕಂಬಳವನ್ನು ಇವರು ಆಯೋಜನೆ ಮಾಡಬೇಕು. ನಾನು ಜಿಲ್ಲಾಧಿಕಾರಿಗೂ ಕೂಡ ಪತ್ರ ಬರೆದಿದ್ದೇನೆ. ಈ ಕಂಬಳಕ್ಕೆ ಸಂಪೂರ್ಣವಾದಂತಹ ಸಹಕಾರ ಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ನಿಮಗೆ ಒಂದು ಶಿಫಾರಸು ಮಾಡ್ತಾ ಇದೆ. ನಮ್ಮ ಕಂಬಳದ ವತಿಯಿಂದ ಇವರಿಗೆ ಸರ್ಕಾರದ ಅನುದಾನ, ಕ್ರೀಡಾ ಇಲಾಖೆ ಅನುದಾನ, ಪ್ರವಾಸೋದ್ಯಮ ಇಲಾಖೆ ಅನುದಾನವನ್ನು ಕೂಡ ಈ ಕಂಬಳಕ್ಕೆ ನಾವು ಕ್ರೋಢೀಕರಿಸ್ತೇವೆ. ಮತ್ತು ನಮ್ಮ ಎಲ್ಲ ಕ್ರೀಡಾ ಇಲಾಖೆಯಿಂದ ಸಹಕಾರ ನೀಡುವ ಹಾಗೆ ಈಗಾಗಲೇ ಕ್ರೀಡಾ ಆಯುಕ್ತರಿಗೂ ಕೂಡ ನಾವು ಪತ್ರ ಬರೆದಿದ್ದೇನೆ. ನಿನ್ನೆ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ ವರಿಷ್ಠಾಧಿಕಾರಿಯವರಿಗೆ ಈ ಕಂಬಳಕ್ಕೆ ಸಂಪೂರ್ಣ ಸಹಕಾರ ನೀಡಬೇಕು, ಕಾಮಗಾರಿಯನ್ನು ಪ್ರಾರಂಭಿಸಬೇಕು, ಅದಕ್ಕೆ ಬೇಕಾಗುವಂತ ಎಲ್ಲ ರೀತಿಯ ಸಹಕಾರವನ್ನು ಜಿಲ್ಲಾಡಳಿತ ನೀಡಬೇಕು ಅಂತ ಕೂಡ ನಾವು ತಿಳಿಸಿದ್ದೇವೆ. ಆದ್ರೆ ಇದನ್ನು ಯಾರು ಮಾಡಿದ್ರು, ಯಾಕೆ ಮಾಡಿದ್ರು? ಈ ಗೊಂದಲದಲ್ಲಿ ನಾವು ಕಂಬಳ ಸಮಿತಿ ಇಲ್ಲ. ನಾವು ಕಂಬಳ ಸಮಿತಿ ಮಾಡುವಂಥದ್ದು ಕೇವಲ ಕಂಬಳಕ್ಕೆ ದಿನಾಂಕವನ್ನು ಕೊಡ್ತೇವೆ ಮತ್ತು ನಾವು ರಾಜಕೀಯವನ್ನು ಈ ಕಂಬಳದಲ್ಲಿ ಬೆರೆಸಲು ಎಲ್ಲೂ ಕೂಡ ಅವಕಾಶ ನೀಡುವುದಿಲ್ಲ. ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ, ನಮಗೆ ಕಂಬಳದಲ್ಲಿ ಪಕ್ಷಾತೀತವಾಗಿರ್ಬೇಕು, ಧರ್ಮಾತೀತ ಆಗಿರ್ಬೇಕು, ಎಲ್ಲರೂ ಸೇರಿ ಕಂಬಳ ಆಗ್ಬೇಕು. ಯಾರು ಒಬ್ಬರು ಇಬ್ರು ಸೇರಿ ಕಂಬಳ ಆಗುದಿಲ್ಲ. ಎಲ್ಲರ ಒಗ್ಗಟ್ಟಿನಿಂದ ಕಂಬಳ ನಡಿಬೇಕು. ಎಲ್ಲರೂ ಬೇಕು. ಇದಕ್ಕೆ ಎಲ್ಲರನ್ನು ಸೇರಿಸಬೇಕು ಅಂತ ಕೂಡ ನಾನು ಶಾಸಕರ ಹತ್ರ ಮನವಿ ಮಾಡಿದ್ದೇನೆ. ಎಲ್ಲರನ್ನು ಸೇರಿಸಿಕೊಂಡು ಈ ಕಂಬಳ ಮಾಡಿ ಅದನ್ನು ಈ ಶಾಸಕರ ಅಧ್ಯಕ್ಷತೆಯಲ್ಲೇ ಕಂಬಳ ನಡಿಬೇಕು. ಅದು ಶಿಷ್ಟಾಚಾರ. ಏನು ಇದು ಗೊಂದಲ ಇದೆ, ಅದು ಮುಂದಿನ ದಿನದಲ್ಲಿ ನಾವೆಲ್ಲ ಕೂತು ಪರಿಹಾರ ಮಾಡ್ತೇವೆ. ಕಂಬಳ ಇಲ್ಲಿ ಹಾಗೆ ಆಗ್ತದೆ. ಕಂಬಳ ಮುಂದೆ ಒಳ್ಳೆಯ ರೀತಿಯಲ್ಲಿ ವಿಜೃಂಭಣೆಯಿಂದ ಉಡುಪಿ ಕಂಬಳ ಅಂತ ಹೆಸರಿಟ್ಟಿದ್ದಾರೆ, ಅದು ಆಗ್ತದೆ. ನಾವು ಮುಖ್ಯಮಂತ್ರಿಗಳಿಗೂ ಕೂಡ ಈ ಬಗ್ಗೆ ಸಂಪೂರ್ಣ ವಿವರವನ್ನು ನೀಡುತ್ತೇವೆ.